ನಂಜನಗೂಡು ತಾಲೂಕು ಸುತ್ತೂರಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಾಲಾ ಸಂಸತ್ ಚುನಾವಣೆ ನಡೆಯಿತು. ಈ ಚುನಾವಣೆಯಲ್ಲಿ ಮುಖ್ಯಮಂತ್ರಿ ಹುದ್ದೆಗೆ ವಿದ್ಯಾರ್ಥಿನಿ ರಕ್ಷಿತಾ 52 ಮತ ಪಡೆದು ಶಾಲೆಯ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಿದ್ದಾರೆ. ಉಪಮುಖ್ಯಮಂತ್ರಿ ಹುದ್ದೆಗೆ ಶಾಲೆಯ ವಿದ್ಯಾರ್ಥಿ ಹೇಮಂತ್ ನಾಯಕ 29 ಮತ ಪಡೆದು ಆಯ್ಕೆಗೊಂಡಿದ್ದಾರೆ. ಈ ಕುರಿತು ಶಾಲೆ ಮುಖ್ಯ ಶಿಕ್ಷಕ ಎನ್ ನಾಗರಾಜು ಮಾತನಾಡಿ, ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ನಮ್ಮ ಹಕ್ಕು ಮತದಾನ ಹೇಗೆ ಚಲಾಯಿಸಬೇಕು, ನಮ್ಮ ಮತದಾರರಿಂದ ದೇಶಕ್ಕೆ ಏನು ಅನುಕೂಲವಾಗುತ್ತದೆ, ಎಂತಹ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿಕೊಳ್ಳಬೇಕು, ಹೇಗೆ ಅವರನ್ನು ಆಯ್ಕೆ ಮಾಡಿಕೊಂಡರೆ ನಮ್ಮ ದೇಶದ ಸಂಪತ್ತು ಹೇಗೆ ಉಳಿಸಿಕೊಳ್ಳುವರು ಎಂದು ಮಕ್ಕಳಲ್ಲಿ ಅರಿವು ಮೂಡಿಸುವ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಎಂದರು. ಕಳೆದ ವಾರದಿಂದಲೂ ನಾಮಪತ್ರ ಸಲ್ಲಿಕೆ, ನಾಮಪತ್ರ ಹಿಂಪಡೆಯುವುದು, ಚುನಾವಣೆ ಸಿದ್ಧತೆ, ಮತದಾನದ ಮೂಲಕ ಮಕ್ಕಳಿಗೆ ಅರಿವು ಮೂಡಿಸಲಾಯಿತು ಎಂದು ತಿಳಿಸಿದರು. ನಮ್ಮ ಶಾಲೆಯಲ್ಲಿ ಶಾಲಾ ಮಂತ್ರಿಮಂಡಲದ ಚುನಾವಣೆಯನ್ನು ನಡೆಸಿ ಚುನಾವಣೆಯ ಮೂಲಕ ಮಕ್ಕಳೇ ತಮ್ಮ ಏನು ನಾಯಕರನ್ನು ಆಯ್ಕೆ ಮಾಡಿಕೊಳ್ಳುವಂಥ ಒಂದು ಸನ್ನಿವೇಶವನ್ನು ಸೃಷ್ಟಿ ಮಾಡಲಾಗಿತ್ತು. ಮಕ್ಕಳಿಗೆ ಚುನಾವಣೆ ಬಗ್ಗೆ ಅರಿವನ್ನು ಮೂಡಿಸಲಾಯಿತು. ಪ್ರಜಾಪ್ರಭುತ್ವದಲ್ಲಿ ಮತದಾರರೇ ಅಂದರೆ ಪ್ರಜೆಗಳೇ ತಮ್ಮ ನಾಯಕರನ್ನು ಆಯ್ಕೆ ಮಾಡಿಕೊಳ್ಳೋದು ಯಾವ ರೀತಿ ಅನ್ನೋದನ್ನ ಅವರಿಗೆ ತೋರಿಸೋ ಮೂಲಕ ಅವರು ಕೂಡ ಇಲ್ಲಿ ಶಾಲೆಯಲ್ಲಿ ತಮ್ಮ ನಾಯಕರನ್ನು ತಾವೇ ಮತದಾನದ ಮೂಲಕ ಆಯ್ಕೆ ಮಾಡಿಕೊಂಡ್ರು. ಈ ಒಂದು ಪ್ರಕ್ರಿಯೆಯಲ್ಲಿ ಮುಖ್ಯಮಂತ್ರಿಯಾಗಿ ರಕ್ಷಿತಾ 52 ಮತಗಳನ್ನು ಪಡೆದು 8ನೇ ತರಗತಿ ವಿದ್ಯಾರ್ಥಿ. ಇವರು ಶಾಲಾ ಏನೋ ಮಂತ್ರಿಮಂಡಲ ಇದೆ ಇಲ್ಲಿ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಿದ್ದಾಳೆ. ಅದೇ ರೀತಿ ಉಪಮುಖ್ಯಮಂತ್ರಿಯಾಗಿ ಹೇಮಂತ್ ನಾಯಕ SM ಇವರು 29 ಮತಗಳನ್ನು ಪಡೆದು 8ನೇ ತರಗತಿ ವಿದ್ಯಾರ್ಥಿ ಈತ ಉಪಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಿರ್ತಾನೆ. ಚುನಾವಣೆ ಅಧಿಕಾರಿಯಾಗಿ ಶಿಕ್ಷಕ ಗಗನ ನೇಮಕವಾಗಿದ್ದು, ಎಲ್ಲ ಸಹ ಶಿಕ್ಷಕಿಯರು ಪಾಲ್ಗೊಂಡು ಶಾಂತಿಯುತವಾಗಿ ಮತದಾನದ ಅರಿವನ್ನು ಮಕ್ಕಳಿಗೆ ಕಲಿಸಿಕೊಟ್ಟರು. ಈ ಸಂದರ್ಭದಲ್ಲಿ ಶಾಲಾ ಮುಖ್ಯಮಂತ್ರಿಯಾಗಿ ಆಯ್ಕೆಯಾದ ರಕ್ಷಿತಾ ಹಾಗೂ ಉಪಮುಖ್ಯಮಂತ್ರಿ ಹೇಮಂತ್ ನಾಯಕ ಮಾತನಾಡಿ, ಶಾಲೆಯಲ್ಲಿ ನಾವು 18 ವರ್ಷ ಆದ ನಂತರ ಮತದಾನ ಹೇಗೆ ಮಾಡಬೇಕು, ಎಂಥವರನ್ನ ಆಯ್ಕೆ ಮಾಡಿಕೊಂಡರೆ ಉತ್ತಮ, ದೇಶ ಮುಂದುವರಿಯಬೇಕಾದರೆ ನಮ್ಮ ಮತದಾನ ಎಷ್ಟು ಮುಖ್ಯವೆಂದು ಅರಿವು ಆಯಿತು ಎಂದು ಹೇಳಿದರು. ಕುಮಾರ್, CTV ನ್ಯೂಸ್, ನಂಜನಗೂಡು.